ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಬ್ಯಾಚುಲರ್ ಮಶ್ರೂಮ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಯಾಕೆಂದರೆ ಬ್ಯಾಚುಲರ್ ಲೈಫ್ ಎಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತು. ಕಷ್ಟ ಏನಿಲ್ಲ ಗುರು, ಬ್ಯಾಚುಲರ್ ಲೈಫಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಬಟ್ ಊಟ ತಿಂಡಿದು ಒಂದೇ ಕಷ್ಟ. ಊಟ ತಿಂಡಿ ಫೈನಾನ್ಷಿಯಲ್ ಅಷ್ಟೇ ಕಷ್ಟ. ಬಟ್ ಎಂಜಾಯ್ಮೆಂಟಿಗಿಂತ ಮೋಸ ಏನಿಲ್ಲ. ಬಟ್ ನಮಗೆ ಎಂಜಾಯ್ಮೆಂಟೇ ಮೋಸ. ಯಾಕೆಂದರೆ ನಾವು ಹೊರಗಡೆ ಇರೋದ್ರಿಂದ ಇಲ್ಲಿ ಎಂಜಾಯ್ಮೆಂಟ್ ಇಲ್ಲ, ಏನಿಲ್ಲ. ಅದೇ ಬೆಂಗಳೂರಲ್ಲಿದ್ದರೆ ಬ್ಯಾಚುಲರ್ಸ್ ದುಡ್ಡು ಒಂದಿರಲ್ಲ ಅಷ್ಟೇ, ಎಂಜಾಯ್ಮೆಂಟ್ ಅಂತೂ ಮಾಡ್ತಾನೇ ಇರ್ತಾರೆ. ಬನ್ನಿ ಇವಾಗ ಮಶ್ರೂಮ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಈರುಳ್ಳಿ, ಒಂದು ಟೊಮೊಟೊ ದಪ್ಪದು, 5 ಮೆಣಸಿನ್ಕಾಯಿ, ಇಷ್ಟೇ. ಆಮೇಲೆ ಮಿಕ್ಕಿದ ಗೊತ್ತಲ್ಲ ಮಸಾಲೆಗಳು, ಅವೇ ನಮಗೆ ಟೇಸ್ಟ್ ಕೊಡೋದು. ಗರಂ ಮಸಾಲ, ಚಿಲ್ಲಿ ಪೌಡರ್, ಇವೇ ನಮಗೆ. ಇವೆಲ್ಲ ಹಾಕಿದ್ರೇ ಟೇಸ್ಟ್ ಬರುತ್ತೆ. ಅವಾಗ ಚೆನ್ನಾಗಿದೆ ಅಂತ ತಿನ್ನೋದಷ್ಟೆ. ಮೊದಲಿಗೆ ಗ್ಯಾಸ್ ಹಚ್ಚಾಯಿತು. ನೆಕ್ಸ್ಟ್ ಆಯಿಲ್ ಹಾಕೋಣ. ಆಯಿಲ್ ಎಷ್ಟು ಹಾಕ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಎಲ್ಲ 2 ಸ್ಪೂನ್ ಅಂತಾರೆ ಯೂಟ್ಯೂಬಲ್ಲಿ. ಬಟ್ ನಮಗೆ 2 ಸ್ಪೂನ್ಗೆ ಹಾಕೋಕ್ಕೋಗಿ 4 ಸ್ಪೂನ್ ಆಗುತ್ತೆ. ನೆಕ್ಸ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ, ಗೋಲ್ಡ್ ಕಲರ್ ಬರೋವರೆಗೂ. ನೋಡಿ, ಅಷ್ಟು ಆಯಿಲ್ ಹಾಕಿದರೂ ಕೂಡ ನಮಗೆ ಇಲ್ಲಿ ಆಯಿಲೇ ಕಾಣಿಸಲ್ಲ. ಅದಕ್ಕೆ ನಮಗೆ ಆಯಿಲ್ ಜಾಸ್ತಿ ಹಾಕಬೇಕು ಅನಿಸುತ್ತೆ. ಬಟ್ಟು ಯೂಟ್ಯೂಬಲ್ಲಿ ಅವರೆಲ್ಲ ಮಾಡ್ತಾರಪ್ಪ, ಮಾಡಿ ಹಾಕ್ತಾರೆ. ಏನೋ ಚೆನ್ನಾಗೇ ಇರುತ್ತೆ. ನಮ್ಮ ನೋಡಿದ್ರೆ ಹೆಂಗೆ ಬರುತ್ತೆ. ಏನು ಕೈಗುಣ ಅಂತಾರಲ್ಲ, ಅದೇನೋ. ಕೆಲವ್ರು ಹೆಂಗೆ ಮಾಡಿದ್ರು ಚೆನ್ನಾಗಿರುತ್ತೆ, ಕೆಲವ್ರು ಇಷ್ಟಪಟ್ಟು ಮಾಡ್ತಾರೆ, ಚೆನ್ನಾಗೇ ಇರಲ್ಲ. ಈಗ ನೋಡಿ, ಮಶ್ರೂಮು ಪ್ಲಸ್ ಇದು ಕರ್ಡ್ ಹಾಕಿ ಮಿಕ್ಸ್ ಮಾಡೋದು. ಎಲ್ಲ ಹಾಕಿ ನೆಕ್ಸ್ಟ್ ಮಸಾಲೆ ಹಾಕಿ ಉಪ್ಪು ಹಾಕ್ಬೇಕಷ್ಟೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ, ಮಸಾಲೆ ಪೌಡ್ರು ಏನೇನು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಾಕೋದಷ್ಟೆ. ಫೈನಲಿ ಗ್ರೇವಿ ಇಸ್ ರೆಡಿ.